ಹೆಲೋ ಆರ್ ಸಿ ಬಿ ಫ್ಯಾನ್ಸ್. ನಾವು ಆರ್ ಸಿ ಬಿಯ ಡೈ ಹಾರ್ಡ್ ಫ್ಯಾನ್ಸ್ಗಳು. 17 ಸಲ ಸೋತಾಗಲೇ ತಲೆ ಕೆಡಿಸ್ಕೊಂಡಿಲ್ಲ. ಅದು 18ನೇ ಸಲ ವಿನ್ ಆಗಿ ಈ ಅಂಕಲ್ಗಳ ಮಕ್ಕಳಿಗೆಲ್ಲ ಮುಕ್ಕಳದೆ ಹೊಡೆದು ಚಾಂಪಿಯನ್ಸ್ ಆಗಿ ಟ್ರೋಫಿ ಬೇರೆ ತೊಗೊಂಡಿದ್ದೀವಿ. ಹಿಂದಿನ ವರ್ಷ ಸಿಕ್ಕಾಪಟ್ಟೆ ಮಸ್ತ್ ಪರ್ಫಾರ್ಮೆನ್ಸ್, ಎಲ್ಲರ ಕಡೆಯಿಂದ ರಜತ್ ಪಟ್ಟಿದಾರ್ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ ಟ್ರೋಫಿನ ಆರ್ ಸಿ ಬಿಗೆ ಹೊಡೆಸ್ಕೊಟ್ರು. ಈ ವರ್ಷ ಕೂಡ ನಮ್ಮ ಟೀಮು ಸಖತ್ ಸ್ಟ್ರಾಂಗ್ ಆಗುಂಟು. ಯಾವುದೇ ರೀತಿಯಾದಂಥ ಪ್ಲೇಯರ್ನ ಇವನು ಚೆನ್ನಾಗಾಡಲ್ಲ ಅಂತ ಹೇಳೋ ಹಾಗೆಲ್ಲ ಎಲ್ಲ ಮಸ್ತ್ ಅಗ್ದಿ ಬೆಸ್ಟ್ ಪ್ಲೇಯರ್ಸ್ನ ನಾವು ಈ ಸಲ ಸೆಲೆಕ್ಟ್ ಮಾಡಿರೋದು. ಆದರೆ ಆರ್ ಸಿ ಬಿ ಕ್ಯಾಪ್ಟನಿಗೂ ಮತ್ತು ಆರ್ ಸಿ ಬಿಯ ಹೆಡ್ ಕೋಚ್ಗಳಿಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲಿ ನೋಡಿದರೆ ನಮ್ಮ ಟೀಮಲ್ಲಿ ಹೊರಗಡೆ ದೇಶದ ಪ್ಲೇಯರ್ಸ್ನ ನಾವು ಯಾರ್ಯಾರನ್ನೋ ಕೈ ಬಿಟ್ವಿ, ಯಾರನ್ನೋ ವಾಪಸ್ ತೊಗೊಂಡ್ವಿ. ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದು. ಲಾಸ್ಟ್ ಇಯರು ಲಿಯಾಮ್ ಲಿವಿಂಗ್ಸ್ಟನ್ ನಮ್ಮ ಜೊತೆ ಆಡಿದ್ರು, ಬಟ್ ಯಾವುದೂ ಆ ಥರ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಅವರನ್ನು ನಾವು ಕೈ ಬಿಟ್ವಿ. ಈ ಸಲ ಅವ್ರು SRH ಟೀಮಲ್ಲಿ ಆಡ್ತಿದ್ರು. ಅದಕ್ಕೂ ಹಿಂದಿನ ವರ್ಷ ಫಾಫ್ ಡು ಪ್ಲೆಸಿಸು, ಅದಾದಮೇಲೆ ಮ್ಯಾಕ್ಸ್ವೆಲ್, ಇವ್ರನ್ನೆಲ್ಲ ಕೈ ಬಿಟ್ಟಿದ್ವಿ. ಈ ವರ್ಷ ನಮ್ಮ ಟೀಮಲ್ಲಿದ್ದಂಥ ಹೊರಗಡೆ ಓವರ್ಸೀಸ್ ಪ್ಲೇಯರ್ಸ್ ಯಾರು ಇದ್ದಾರೆ? ಮೊದಲನೇಗೆ ಹೇಳಬೇಕು ಅಂದರೆ ಇಂಗ್ಲೆಂಡಿಂದ ಫಿಲಿಪ್ ಸಾಲ್ಟು, ಆಮೇಲೆ ಜಾಕೋಬ್ ಬ್ಯಾಥೆಲ್, ಇವರಿಬ್ಬರು ಆಯಿತಾ. ಟಿಮ್ ಡೇವಿಡ್ ಆಸ್ಟ್ರೇಲಿಯಾದಿಂದ, ರೊಮಾರಿಯೋ ಶೆಫರ್ಡು ವೆಸ್ಟ್ ಇಂಡೀಸಿಂದ, ಆಮೇಲೆ ಜಾರ್ಡನ್ ಕಾಕ್ಸು, ಇದ್ರ ಜೊತೆಗೆ ಹೈಸಲ್ ವುಡ್ಡು, ಆಮೇಲೆ ನ್ಯೂಜಿಲೆಂಡಿನ ಡಫಿ. ಇವಿಷ್ಟು ಜನ ಹೊರಗಡೆಯಿಂದ ಇದ್ದಾರೆ. ಮತ್ತೊಬ್ಬ ಹೊರಗಡೆಯಿಂದ ಪ್ಲೇಯರ್ ಇದು ನುವಾನ್ ತುಷಾರ ಅಂತ ಹೇಳಿ, ಇದರಿಂದ ಯಾವುದೋ ಶ್ರೀಲಂಕಾ ಟೀಮಿಂದ. ಬಟ್ ಈ ಸಲ ಅವ್ರು ಆಡ್ತಾ ಇಲ್ಲ, ರೂಲ್ ಔಟ್ ಆದರು IPL ಇಂದ. ಅವರು ಬೇಡ. ಇನ್ನು ಉಳಿದವ್ರು ಯಾರು? ಸಾಲ್ಟು, ಬ್ಯಾಥೆಲ್ಲು, ಆಮೇಲೆ ಟಿಮ್ ಡೇವಿಡು, ರೊಮಾರಿಯೋ ಶೆಫರ್ಡು, ಜಾರ್ಡನ್ ಕಾಕ್ಸು, ಹೇಸಲ್ ವುಡ್ಡು, ಡಫಿ. 7 ಜನ. ಆದರೆ ಒಂದು ಟೀಮಲ್ಲಿ ಹೊರಗಡೆ ಪ್ಲೇಯರ್ಸ್ನ ಎಷ್ಟು ಜನ ಆಡಿಸೋದು? 4 ಜನ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಫಿಲಿಪ್ ಸಾಲ್ಟಿಗೆ ಒಂದು ಕಡೆ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಆಡಿದರೆ ಒಂದು ಟೂರ್ನಮೆಂಟ್ ಹೊಡೆಸ್ಕೊಡ್ಲಿಕ್ಕೆ ಅವರು ಒಂದು ಕಾರಣ. ಪ್ರತಿಯೊಂದು ಮ್ಯಾಚಲ್ಲೂ ಪಾಪ ಓಪನಿಂಗಲ್ಲಿ ಸಖತ್ತಾಗಿ ರನ್ ಮಾಡೋದು ಅವರು ಮತ್ತು ವಿರಾಟ್ ಕೊಹ್ಲಿ. ಆ ಥರ ಇದ್ದಾಗ ಸಾಲ್ಟ್ನ ಹೇಗೆ ಕೈ ಬಿಡ್ಲಿಕ್ಕಾಗತ್ತೆ? ಅವ್ರದ್ದು ರೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಇಂಗ್ಲೆಂಡ್ ಏನು T20 ಟೂರ್ನಮೆಂಟ್ ಆಯಿತು, T20 ವರ್ಲ್ಡ್ ಕಪ್ ಆಯ್ತಲ್ಲ, ಅದರಲ್ಲಿ ಫಿಲಿಪ್ ಸಾಲ್ಟು ಕಂಪ್ಲೀಟ್ಲಿ ಫ್ಲಾಪ್. ಅವರನ್ನು ಆ ರೀಸನಲ್ಲಿ ಕೈ ಬಿಡಬೇಕು ಅಂತ ಹೇಳಿದರೆ ಅವ್ರ ಪ್ಲೇಸಲ್ಲಿ ಮತ್ತೆ ಯಾರನ್ನ ಆಡಿಸ್ತೀರ? ವೆಂಕಟೇಶ್ ಅಯ್ಯರ್ ಓಪನಿಂಗ್ ಮಾಡಿ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಿದರೆ ನಡೆಯುತ್ತೆ. ದೇವದತ್ ಪಡಿಕಲ್ನ ಕೂರಿಸ್ಬೇಕಾಗತ್ತೆ. ದೇವದತ್ ಪಡಿಕಲ್ಲು ಮತ್ತು ವಿರಾಟ್ ಕೊಹ್ಲಿನ ಓಪನಿಂಗ್ ಮಾಡಿಸಿದ್ರೆ 2024 ಹೇಗಾಯ್ತಲ್ಲ ಹಾಗೆ ಆಗುತ್ತೆ. ಯಾಕಂತ ಹೇಳಿದರೆ 2024 ದೇವದತ್ ಪಡಿಕಲ್ ಸ್ವಲ್ಪ ಸ್ಲೋ ಆಡೋದು, ವಿರಾಟ್ ಕೊಹ್ಲಿನೂ ಸ್ಲೋ ಆಡೋದು. ಸೊ ಹೀಗಾಗ್ಬಿಡುತ್ತೆ. ಸಾಲ್ಟ್ನ ಓಪನಿಂಗ್ ಆಡಿಸಿದ್ರೆ ಬ್ಯಾಥೆಲ್ನ ಆಡಿಸ್ಲಿಕ್ಕಾಗಲ್ಲ, ಬ್ಯಾಥೆಲ್ನ ಆಡಿಸಿದ್ರೆ ಸಾಲ್ಟ್ನ ಆಡಿಸ್ಲಿಕ್ಕಾಗಲ್ಲ. ಬ್ಯಾಥೆಲ್ನ ಯಾಕೆ ಆಡಿಸ್ಬೇಕು ಅಂತ ಹೇಳಿದರೆ T20 ವರ್ಲ್ಡ್ ಕಪ್ಪಲ್ಲಿ ಇಂಗ್ಲೆಂಡಲ್ಲಿ ಕಂಪ್ಲೀಟ್ ಟೂರ್ನಮೆಂಟ್ ಆಡಿದವರು ಅವರೊಬ್ಬರೇ. ಎಲ್ಲ ಮ್ಯಾಚಲ್ಲೂ ರನ್ ಮಾಡಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಕೂಡ ಒಂದು ಮ್ಯಾಚಲ್ಲಂತೂ 100+ ಹೊಡೆದಿದೆ. ಅದು ಇಂಡಿಯಾ ಮೇಲೆ 250 ಸಮಥಿಂಗ್ ಚೇಸ್ ಮಾಡಬೇಕಾದ್ರೆ ಅಷ್ಟನ್ನು ರನ್ ಹೊಡೆದಿದ್ದು. ಆಲ್ಮೋಸ್ಟ್ ಅಲ್ಲಿ ವಿನ್ ಆಗೋ ಮೂಮೆಂಟಿಗೆ ಬಂದು ಅವ್ರು ಸೋತಿದ್ದಾರೆ. ಅಂಥ ಜಾಕೋಬ್ ಬ್ಯಾಥೆಲ್ನ ಬಿಡ್ಲಿಕ್ಕಾಗತ್ತಾ? ಇನ್ನು ಹೇಸಲ್ ವುಡ್ ಒಂದು 2-3 ಮ್ಯಾಚ್ ಆಡಲ್ಲ. ಅದಾದಮೇಲೆ ಹೇಸಲ್ ವುಡ್ ಬದಲು ಡಫಿನ ತೊಗೋತಾರೆ, ಡಫಿನ ಆಡಿಸ್ತದೆ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ನೋಡಿದರೆ ಹೇಸಲ್ ವುಡ್ ಕೂಡ ಬಂದುಬಿಟ್ಟಿದ್ದಾರೆ. ಹೇಸಲ್ ವುಡ್ನ ಆಡಿಸ್ತದೋ ಅಥವಾ ಡಫಿನ ಆಡಿಸ್ತದೋ, ಇವರಿಬ್ಬರು ಪ್ಲೇಯರ್ಸ್ನಂತೂ ಚೇಂಜ್ ಮಾಡಲಿಕ್ಕಾಗಲ್ಲ. ಯಾರು ಅಂತ ಹೇಳಿದರೆ ಟಿಮ್ ಡೇವಿಡು ಮತ್ತು ರೊಮಾರಿಯೋ ಶೆಫರ್ಡ್. ಅವರಿಬ್ಬರಂತೂ ಅವ್ರ ಪ್ಲೇಸನ್ನು ಯಾರು ಅಲ್ಲಾಡಿಸ್ಲಿಕ್ಕೂ ಆಗಲ್ಲ. ಯಾಕಂದರೆ ಆ ಪ್ಲೇಸಲ್ಲಿ ಆಡೋಂಥ ಹೊರಗಡೆ ದೇಶದ ಪ್ಲೇಯರ್ ಮತ್ತೆ ಯಾವುದಿಲ್ಲ. ಇವರಿಬ್ಬರು ಲಾಸ್ಟ್ ಇಯರಿಂದ ಆರ್ ಸಿ ಬಿ ಯಾವಾಗ ಟ್ರಬಲಲ್ಲಿದೆಯೋ ಅವಾಗೆಲ್ಲ ರನ್ ಹೊಡೆದು ಅಥವಾ ಬಾಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಬಾಲಿಂಗ್ ಹಾಕಿ ಮ್ಯಾಚನ್ನು ವಿನ್ನಿಂಗ್ ಮೂಮೆಂಟ್ ತನಕ ತೊಗೊಂಡು ಹೋದವರು. ಇವರಿಬ್ಬರನ್ನ ಬಿಡಲಿಕ್ಕಾಗಲ್ಲ. ಇನ್ನು ಚೇಂಜಸ್ ಮಾಡಬೇಕು ಅಂತ ಹೇಳಿದರೆ ಬ್ಯಾಥೆಲ್ಲು ಮತ್ತು ಸಾಲ್ಟ್ ಮಧ್ಯದಲ್ಲಿ ಯಾರನ್ನಾರು ಒಬ್ಬನ ಸೆಲೆಕ್ಟ್ ಮಾಡಬೇಕು. ನನ್ನ ಪ್ರಕಾರ ಸಾಲ್ಟನ್ನು ಓಪನಿಂಗ್ ಆಡಿಸ್ತದೆ. ರೀಸೆಂಟಾಗಿ ಆರ್ ಸಿ ಬಿ ಅಫಿಷಿಯಲ್ ಪೇಜಲ್ಲಿ ಅಥವಾ ಅವ್ರದ್ದು ಇನ್ಸ್ಟಾಗ್ರಾಮ್ ID ಇದೆಯಲ್ಲ, ಅದರಲ್ಲಿ ಒಂದು ವಿಡಿಯೋ ಬರ್ತಾ ಇತ್ತು. ವಿರಾಟ್ ಕೊಹ್ಲಿ ಅವರು ಸಾಲ್ಟ್ಗೆ ಟ್ರೈನಿಂಗ್ ಕೊಡ್ತಾ ಇರೋದು. ವಿರಾಟ್ ಕೊಹ್ಲಿದು ಮತ್ತು ಸಾಲ್ಟ್ದು ಬಾಂಡಿಂಗ್ ಚೆನ್ನಾಗಿದೆ, ಹಾಗಾಗಿ ಅವರಿಗೂ ಓಪನ್ ಆಡಲಿ ಅಂತಲೇ ಅನ್ಕೋತಾರೆ ಅಂತ ಅನಿಸುತ್ತೆ. ಸೊ ನನ್ನ ಪ್ರಕಾರ ಇವತ್ತು ಆಡಿಸೋ 4 ಜನ ಯಾರು ಅಂತ ಹೇಳಿದೆ, ಒಂದು ಫಿಲಿಪ್ ಸಾಲ್ಟು, ಆಮೇಲೆ ಟಿಮ್ ಡೇವಿಡು, ರೊಮಾರಿಯೋ ಶೆಫರ್ಡು, ಮತ್ತು ಇನ್ ಕೇಸ್ ಹೇಸಲ್ ವುಡ್ಡು ಇವತ್ತು ಆಡ್ತದೆ ಅಂತ ಹೇಳಿದರೆ ಹೇಸಲ್ ವುಡ್ಡು, ಇಲ್ಲಾಂದರೆ ಡಫಿ. ಹೇಸಲ್ ವುಡ್ಡು ಮತ್ತು ಡಫಿದಲ್ಲಿ ಇವಾಗ ಕಂಪೇರ್ ಮಾಡಿದರೆ ಹೇಸಲ್ ವುಡ್ಡು ರೀಸೆಂಟಾಗಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಬಂದಿರೋದು. ಅದಕ್ಕೂ ಮುಂಚೆ 1 ವರ್ಷ ಕ್ರಿಕೆಟ್ ಆಡಿಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿಲ್ಲ ಅವರು. 2025ರಲ್ಲಿ ಆರ್ ಸಿ ಬಿ ವಿನ್ ಆಗಿ ಟ್ರೋಫಿ ಹೊಡೆದಾದ್ಮೇಲೆ ಅವರು ರೆಸ್ಟಿಗೆ ಹೋದವರು, ಟ್ರೀಟ್ಮೆಂಟಿಗೆ ಹೋದವರು. ಅದಾದಮೇಲೆ ಈವನ್ ವರ್ಲ್ಡ್ ಕಪ್ ಕೂಡ ಮಿಸ್ ಮಾಡಿಕೊಂಡ್ರು, ವರ್ಲ್ಡ್ ಕಪ್ ಕೂಡ ಆಡಿಲ್ಲ. ಹಾಗಿದ್ಮೇಲೆ ನನ್ನ ಲೆಕ್ಕ ಡಫಿನ ಆಡ್ಸೋದು ಬೆಟರ್ ಅಂತ ಅನಿಸುತ್ತೆ. ಇನ್ ಕೇಸ್ ಹೇಸಲ್ ವುಡ್ ಆಡ್ತದೆ, ಫಿಟ್ ಆಗಿದ್ದಾರೆ, ಟ್ರೈನಿಂಗ್ ಸೆಷನಲ್ಲಿ ನೆಟ್ ಸೆಷನಲ್ಲಿ ಚೆನ್ನಾಗಿ ಬಾಲಿಂಗ್ ಮಾಡಿದರೆ ಹೇಸಲ್ ವುಡ್ ಆಡ್ಬೋದು. ಸೊ ಹೇಸಲ್ ವುಡ್ಡು, ಟಿಮ್ ಡೇವಿಡು, ರೊಮಾರಿಯೋ ಶೆಫರ್ಡು ಮತ್ತು ಸಾಲ್ಟ್. ಆದರೆ ಬೇತಲ್ ಒಬ್ಬ ಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ಬೇತಲ್ ಒಬ್ಬ ಮಿಡಲ್ ಆರ್ಡರಲ್ಲಿ 1 ಡೌನ್ ಅಥವಾ 2 ಡೌನಲ್ಲಿ ಆಡಿಬಿಟ್ಟಿದ್ರೆ ಬೆಂಕಿ ಟೀಮು ಆರ್ ಸಿ ಬಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಪನಿಂಗ್ ವೆಂಕಟೇಶ್ ಅಯ್ಯರು, ಅವ್ರ ಜೊತೆ ವಿರಾಟ್ ಕೊಹ್ಲಿ, ಹೌದು, ಆದಮೇಲೆ ಬೆತೆಲ್ ಆದಮೇಲೆ ರಜತ್ ಪಟ್ಟಿದಾರ್ ಆದಮೇಲೆ ಜಿತೇಶ್ ಶರ್ಮಾ,
ಟಿಮ್ ಡೇವಿಡು, ಅದ್ರ ಜೊತೆಗೆ ರುಮಾದೇವ್ ಶೆಫರ್ಡು, ಕೃನಾಲ್ ಪಾಂಡ್ಯ 8 ಜನ ಆಗೋಯ್ತು. ಇನ್ನು ಭುವನೇಶ್ವರ್ ಕುಮಾರ್ ಸ್ವಲ್ಪ ಬ್ಯಾಟಿಂಗು, ಅದಾದಮೇಲೆ ಹೇಸಲ್ವುಡ್ಡು, ಅದಾದಮೇಲೆ ಶ್ರೇಯಸ್ ಶರ್ಮಾ, ಅವ್ರು 3 ಜನ ಬಿಟ್ಟು 8 ಜನ ಬ್ಯಾಟ್ಸ್ಮನ್ಗಳು. ಅದ್ರ ಜೊತೆಗೆ ಮತ್ತೆ ಬಾಲರ್ ಕೂಡ ರುಮಾದೇವ್ ಶೆಫರ್ಡ್ ಬಾಲಿಂಗ್ ಕೂಡ ಹಾಕ್ತಾರೆ, ಟಿಮ್ ಡೇವಿಡ್ ಬಾಲಿಂಗ್ ಆಗ್ತದೆ, ಕೃನಾಲ್ ಪಾಂಡ್ಯ ಬಾಲಿಂಗ್ ಆಗ್ತದೆ. ಫಿಲಿಪ್ ಸಾಲ್ಟನ್ನ 2 ಮ್ಯಾಚ್ ಆಡಿಸಿ ಆಮೇಲೆ ಬೇತಲ್ನ ಆಡಿಸ್ತದೋ ಅಥವಾ ಬೇತಲ್ನೇ ಸ್ಟಾರ್ಟಿಂಗ್ ತೊಗೊಂಡು ಬರ್ತದೋ. ಸೊ ನಿಮ್ಗೇನು ಅನ್ಸುತ್ತೆ? ಇನ್ ಕೇಸ್ ನೀವೇನಾದ್ರು RCB ಕ್ಯಾಪ್ಟನ್ ಆಗಿದ್ರೆ ಯಾವ 4 ಜನ ಆಡಿಸ್ತಿದ್ವಿ? ನಾನಿಲ್ಲಿ ಜಾರ್ಡನ್ ಕಾಕ್ಸ್ ಬಗ್ಗೆ ಮಾತು ಕೂಡ ಆಡಿಲ್ಲ, ಯಾಕಂದರೆ ಪಾಪ ಬೇತೆಲ್ಲು ಮತ್ತು ಸಾಲ್ಟ್ ಇದ್ದಾಗ ಜಾರ್ಡನ್ ಕಾಕ್ಸ್ನ ಹೇಗೆ ಆಡಿಸ್ತದೆ? ಜಾರ್ಡನ್ ಕಾಕ್ಸ್ ಕೂಡ ಒಬ್ಬ ಕೀಪರು. ಸೊ ಜಿತೇಶ್ ಶರ್ಮಾ ಆಲ್ರೆಡಿ ಇದ್ದಾರೆ, ಜಿತೇಶ್ ಶರ್ಮಾ ಕೀಪಿಂಗ್ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ಕಡೆ ಸಾಲ್ಟ್ ಇದ್ದಾರೆ. ಅದಾದಮೇಲೆ ಜಾರ್ಡನ್ ಕಾಕ್ಸ್ನ ಬಗ್ಗೆ ಯಾಕೆ ಮಾತಾಡ್ತಾರೆ? ಹೌದು, ಸುಮ್ಮನೆ ಒಂದು ಟೀಮಲ್ಲಿ ಇದ್ದುಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ವಾಪಸ್ ಅವ್ರ ಕಂಟ್ರಿಗೆ ಹೋಗ್ಲಿಕ್ಕೆ ಅಡ್ಡಿಲ್ಲ, ಒಂದು ಮ್ಯಾಚು ಸಿಗಲ್ಲ. ಸೊ ನೀವು ಒಂದು ವೇಳೆ RCB ಕ್ಯಾಪ್ಟನ್ ಆಗಿದ್ದರೆ ನಿಮ್ಮ ಈ 4 ಪ್ಲೇಯರ್ ಯಾರ್ಯಾರು ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಯಾಕಂತ ಹೇಳಿದರೆ ನನಗೂ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಯಾರು 4 ಜನ ಪ್ಲೇಯರು ಇವತ್ತು ಫಸ್ಟ್ ಮ್ಯಾಚಲ್ಲಿ ಆಡುವಂಥದ್ದು ಅಂತ ನನಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ. ನನ್ನ ಪ್ರಕಾರ ಬೇತಲ್ ಆಡಿಸಿದ್ರೆ ಬೆಟರ್ ಅಂತ ಅನಿಸುತ್ತೆ ಸಾಲ್ಟ್ಗಿಂತ. ಸೊ ಒಳ್ಳೆ ಪರ್ಫಾರ್ಮ್ ಮಾಡಿದಂತಹ ಒಬ್ಬ ಬೇತೆಲ್, ಅವ್ರನ್ನ ಬಿಡಬಾರ್ದು ಅಂತ ಅನಿಸುತ್ತೆ, ಅವ್ರನ್ನ ಆಡಿಸ್ಲೇಬೇಕು. ಇನ್ ಕೇಸ್ ಈ ವರ್ಷ ಆಡಿಸಿಲ್ಲ ಅಂದರೆ ನೆಕ್ಸ್ಟ್ ವರ್ಷ ಅವರು ಮತ್ತೆ ತೊಗೊಳೋದು ಕೂಡ ಕಷ್ಟ ಇರುತ್ತೆ. ಆ ಒಂದು ರೀಸನ್ಗಾಗಿ ಬೇತೆಲ್ಗೆ 2 ಮ್ಯಾಚ್ ಆದಮೇಲೆ ಅದು ಚಾನ್ಸ್ ಕೊಟ್ಟರೆ ಒಳ್ಳೆಯದು, ಇವತ್ತೇ ಆಡಿಸಿದ್ರೆ ಇನ್ನೂ ಒಳ್ಳೆಯದು. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕ್ಯಾಪ್ಟನ್ ಆಗಿದ್ರೆ ನಿಮ್ಮ ಆ 4 ಜನ ಪ್ಲೇಯರ್ ಯಾರ್ಯಾರು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.